ದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಕೀರ್ತನೆ 56ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ದೇವರನ್ನು ನಂಬಿ ನಿರ್ಭಯವಾಗಿರುತ್ತೇನೆ, ನರ ಪ್ರಾಣಿಗಳು ನನಗೆ ಏನು ಮಾಡಬಲ್ಲವರು ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇದು ಸನ್ನಿವೇಶನ ದಾವೀದನು ಅಲ್ಲಿ ಬರಿತಾ ಇದ್ದಾನೆ. ಅವನಿಗೆ ಸಾಕಷ್ಟು ವೈರಿಗಳು ಆಗಿದ್ದರು. ಅವಾಗ ದೇವರಿಗೆ ಅವನು ನಂಬಿ ನಿರ್ಭಯವಾಗಿರ್ತಾ ಇದ್ದನು. ಇವತ್ತು ನಾವು ಯಾರಿಗೆ ನಂಬ್ತಾ ಇದ್ದೇವೆ? ಇವತ್ತು ನಾವು ದೇವರಿಗೆ ನಂಬ್ತಾ ಇದ್ದೇವೆ, ಆದರೂ ನಮ್ಮ ಜೀವಿತದಲ್ಲಿ ಭಯ ಇದೆ. ನಾವು ದೇವರಿಗೆ ನಂಬ್ತಾ ಇದ್ದೇವೆ, ಎಲ್ಲ ವಿಷಯಕ್ಕಾಗಿ ದೇವರಿಗೆ ನಂಬ್ತಾ ಇದ್ದೇವೆ, ಆದರೆ ನಮ್ಮ ಜೀವಿತದಲ್ಲಿ ಭಯವನ್ನು ಕಾಡ್ತಾ ಇದೆ. ಈ ಭಯ ಒಂದು ದುಷ್ಟ ಆತ್ಮ ಇದೆ ಪ್ರಿಯರೇ. ಈ ಭಯ ಎಂಬುದು ಬೈಬಲ್ ಹೇಳುತ್ತದೆ, ನಮಗೆ ದೇವರು ಬಲ, ಪ್ರೀತಿ, ಭಯದ ಆತ್ಮ ಕೊಟ್ಟಿಲ್ಲ, ಬಲದ ಆತ್ಮ ಕೊಟ್ಟಿದ್ದಾನೆ. ಅದಕ್ಕೆ ಆ ದಾವೀದನು ಹೇಳ್ತಾ ಇದ್ದಾನೆ, ದೇವರನ್ನು ನಂಬಿ ನಾನು ನಿರ್ಭಯವಾಗಿರುತ್ತೇನೆ. ಇವತ್ತು ನೀನು ನಾನು ಇಡೀ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರು ಭಯದಲ್ಲಿ ಜೀವನ ಜೀವಿಸ್ತಾ ಇದ್ದಾರೆ. ಅದಕ್ಕೆ ಈ ಭಯ ಎಂಬುದು ನಮಗೆ ಮರಣದಲ್ಲಿ ನಡೆಸುತ್ತದೆ. ಈ ಭಯ ಎಂಬುದು ನಮಗೆ ಡಿಪ್ರೆಷನ್ನಲ್ಲಿ ನಡೆಸುತ್ತದೆ. ಈ ಭಯ ನಮಗೆ ಅನೇಕ ಸೋಲನ್ನು ಅನುಭವಿಸ್ಲಿಕ್ಕೆ ಮಾಡುತ್ತದೆ. ಅದಕ್ಕೆ ದೇವರ ದಾಸನು ಹೇಳ್ತಾ ಇದ್ದಾನೆ, ನಾನು ದೇವರನ್ನು ನಂಬಿ ನಿರ್ಭಯವಾಗಿರುತ್ತೇನೆ. ಇವತ್ತು ನೀನು ನಾನು ಯಾರನ್ನು ನಂಬ್ತಾ ಇದ್ದೇವೆ? ನಿಜವಾದ ಯೇಸು ಕ್ರಿಸ್ತನ ನಂಬ್ತಾ ಇದ್ದೇವೆ, ಆದರೂ ಕೂಡ ನಮ್ಮ ಜೀವಿತದಲ್ಲಿ ಭಯ, ನಮ್ಮ ಕುಟುಂಬದಲ್ಲಿ ಭಯ, ಸೇವೆಯಲ್ಲಿ ಭಯ ಮತ್ತು ಅನೇಕ ಕ್ಷೇತ್ರದಲ್ಲಿ ನಮಗೆ ಭಯವನ್ನು ಕಾಡ್ತಾ ಇದೆ. ಈ ಭಯ ಎಂಬುದು ಒಂದು ದುಷ್ಟ ಆತ್ಮ. ಈ ಭಯವನ್ನು ನಾವು ಸೋಲಿಸಬೇಕಾದರೆ ದೇವರನ್ನು ನಿಜವಾಗಿ ನಾವು ನಂಬಬೇಕು. ನಾವು ಯಾವಾಗ ದೇವರು ನಿಜವಾಗಿ ನಂಬುತ್ತೇವೆ, ನಮ್ಮ ಜೀವಿತದಲ್ಲಿ ಭಯ ಎಂಬುದು ಇರೋದಿಲ್ಲ. ಯಾಕಂದರೆ ಬೈಬಲ್ ಹೇಳುತ್ತದೆ, ಎಲ್ಲಿ ಪ್ರೀತಿ ಇರುತ್ತದೆ ಅಲ್ಲಿ ಭಯವನ್ನು ಓಡಿ ಹೋಗುತ್ತದೆ. ನಾವು ಯಾವಾಗ ಯೇಸುವನ್ನು ನಿಜವಾಗಿ ಪ್ರೀತಿ ಮಾಡುತ್ತೇವೆ, ಯಾವಾಗ ಯೇಸುವನ್ನು ನಾವು ನಿಜವಾಗಿ ಹಿಂಬಾಲಿಸುತ್ತೇವೆ, ಅವ ನಮ್ಮ ಹೃದಯದಲ್ಲಿ ಯಾವ ಮನುಷ್ಯರಿಗೋಸ್ಕರ ಭಯ ಇರೋದಿಲ್ಲ, ಯಾವ ವಸ್ತುಗಳಿಗಾಗಿ ಭಯ ಇರೋದಿಲ್ಲ, ಮತ್ತು ಯಾವ ವಿಷಯಕ್ಕಾಗಿ ನಮಗೆ ಭಯ ಇರುವುದಿಲ್ಲ. ಅವಾಗ ನಾವು ನಿರ್ಭಯವಾಗಿ ಈ ಲೋಕದಲ್ಲಿ ಜೀವನವನ್ನು ಜೀವಿಸ್ತಾ ಇರ್ತೇವೆ ಪ್ರಿಯರೇ. ನಮ್ಮ ಕುಟುಂಬದಲ್ಲಿ ನಾವು ನಿರ್ಭಯವಾಗಿರುತ್ತೇವೆ, ನಮ್ಮ ಸೇವೆಯಲ್ಲಿ ನಾವು ನಿರ್ಭಯವಾಗಿರುತ್ತೇವೆ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ನಿರ್ಭಯವಾಗಿರುತ್ತೇವೆ. ನಾವು ಎಲ್ಲೆಲ್ಲೂ ಹೋಗುತ್ತೇವೆ, ಆ ಕ್ಷೇತ್ರದಲ್ಲಿ ನಾವು ನಿರ್ಭಯವಾಗಿ ಇದ್ದುಕೊಂಡು ಜೀವನವನ್ನು ಜೀವಿಸ್ತೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಯಾವಾಗ ನಮಗೆ ಭಯ ಬರುತ್ತದೆ ಅವಾಗ ನಾವು ದೇವರನ್ನು ನಂಬಿ ನಿರ್ಭಯವಾಗಿರಬೇಕು, ಆತನ ಆಶ್ರಯದಲ್ಲಿ ಇರಬೇಕು, ಆತನ ಪಾದದಲ್ಲಿ ಇರಬೇಕು. ನಾವು ಯಾವಾಗ ಭಯ ಬರುತ್ತದೆ ಆ ಭಯಗೆ ಮಾತನಾಡಬೇಕು, ಭಯ ನನ್ನ ಜೀವಿತವನ್ನು ಬಿಟ್ಟು ಹೋಗು, ನನ್ನ ಸೇವೆಯಿಂದ ಬಿಟ್ಟು ಹೋಗು ಅಂತ ನೀವು ಯಾವಾಗ ಹೇಳುತ್ತೀರಿ, ಆ ಭಯ ಎಂಬ ದುಷ್ಟ ಆತ್ಮ ಬಿಟ್ಟು ಹೋಗುತ್ತದೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಅನೇಕ ವೈರಿಗಳು ಅವನ ಹಿಂದೆ ಹತ್ತಿದರು, ದಾವೀದನ ಹಿಂದೆ ಹತ್ತಿದರು. ಅದಕ್ಕೆ ಅಲ್ಲಿ ಹೇಳ್ತದೆ, ನಾನು ದೇವರನ್ನು ನಂಬಿ ನಿರ್ಭಯವಾಗಿರುತ್ತೆ. ನರಪ್ರಾಣಿಗಳು ನೋಡ್ರಿ, ಮನುಷ್ಯರಿಗೆ ಅವನು ನರಪ್ರಾಣಿ ಅಂತ ಹೇಳ್ತಾ ಇದ್ದಾನೆ. ನರಪ್ರಾಣಿಗಳು ನನಗೆ ಏನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ನಿನ್ನ ಕೆಲಸ ಕಾರ್ಯಗಳಲ್ಲಿ, ನಿನ್ನ ಕಚೇರಿಯಲ್ಲಿ, ನಿನ್ನ ಆಫೀಸಿನಲ್ಲಿ ಎಷ್ಟೋ ಜನರು ನಿನಗೆ ಬೆದರಿಸ್ತಾ ಇದ್ದಿರಬಹುದು, ನಿನಗೆ ಏನೇನೋ ಬೆದರಿಸ್ತಾ ಇದ್ದಿರಬಹುದು, ಆದರೆ ನೀನು ನಿರ್ಭಯವಾಗಿರು, ದೇವರನ್ನು ನಂಬಿ ನಿರ್ಭಯವಾಗಿರು. ನರ ಪ್ರಾಣಿಗಳು ನಿನಗೇನು ಮಾಡ್ಲಿಕ್ಕಾಗೋದಿಲ್ಲ, ಆ ಮನುಷ್ಯರು ಏನು ಮಾಡ್ಲಿಕ್ಕಾಗೋದಿಲ್ಲ. ಯಾರ್ಯಾರು ನಿನಗೆ ಇದು ಮಾಡುತ್ತೇನೆ, ನಿನಗೆ ಹಂಗೆ ಮಾಡುತ್ತೇನೆ, ನಿನಗೆ ಹಿಂಗೆ ಮಾಡ್ತೇನೆ ಅಂತ ಎಷ್ಟೋ ಜನ ನಿನಗೆ ಅಂದಿರ್ಬೋದು, ಆದರೆ ನೀನು ದೇವರನ್ನು ನಂಬಿ ನಿರ್ಭಯವಾಗಿ ಇರುವಾಗ ಆ ನರಪ್ರಾಣಿ ನಿನಗೆ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ. ಮತ್ತು ದೇವರ ದೃಷ್ಟಿ ನಿನ್ನ ಮೇಲೆ ಇರುತ್ತದೆ, ದೇವರ ದೃಷ್ಟಿ ನಿನ್ನ ಕುಟುಂಬ ಮೇಲೆ, ನಿನ್ನ ಸೇವೆ ಮೇಲೆ, ನಿನ್ನ ಕೆಲಸ ಕಾರ್ಯಗಳ ಮೇಲೆ ಇರುತ್ತದೆ. ಅದಕ್ಕೆ ನೀನು ಭಯಪಡಬೇಡ. ಭಯದ ಎಂಬುದು ಅದು ಒಂದು ಸುಳ್ಳು, ಭಯ ಎಂಬುದು ಅದು ದುಷ್ಟ ಆತ್ಮ. ಅದು ಭಯಕ್ಕೆ ನೀನು ಮಾತನಾಡು, ಯೇಸು ನಾಮದಲ್ಲಿ ಹೋಗಂದರೆ ಅದು ಹೋಗುತ್ತದೆ. ಯಾಕಂದರೆ ಅದು ಒಂದು ಆತ್ಮ, ಅದು ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಿನಲ್ಲಿ ಆಳ್ವಿಕೆ ಮಾಡಿದೆ, ಅದನ್ನು ಬೆದರಿಸು, ಅದು ಓಡಿ ಹೋಗುತ್ತದೆ. ಅದಕ್ಕೆ ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.